ನೋಡಿ, ತುಲಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ, ಪಂಚಮದಲ್ಲಿ ಶುಕ್ರನಿದ್ರೆ ಚಂದ್ರನಿದ್ರೆ ಏನು ಹೇಳ್ತಾರೆ ಅಂತಂದರೆ, ಬೃಹತ್ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಈ ಓದ್ತಕ್ಕಂಥ ಮಕ್ಕಳು, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಸ್ವಲ್ಪ ಪ್ರೇಮ ವಿವಾಹ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಈ ಮದುವೆ ಕಮಿಟ್ ಮಾಡ್ತಾ ಇದ್ರೆ ತುಲಾ ರಾಶಿಯವರು, ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಕೇಳಿ ಮುಂದುವರಿಯಿರಿ. ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಮುಂದುವರಿಯಿರಿ, ದುಡುಕೋದು ಬೇಡ. ನಂತರ ಧನ ನಷ್ಟ ಅಂತ ಹೇಳ್ತಾರೆ. ನೋಡಿ, ಇನ್ನೂ ಇವಾಗ ಪಂಚಮ ಶನಿ ಮುಕ್ತಾಯವಾಗಿಲ್ಲ. ಪಂಚಮ ಶನಿ ಮುಕ್ತಾಯವಾಗೋ ತನಕ ಕೂಡ ಪಂಚಮಂ ಪುತ್ರಪೀಡಾನ ಅಂದರೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಕೆಟ್ಟ ಸ್ನೇಹಿತರನ್ನು, ನಂತರ ಮಕ್ಕಳಿಂದ ಹಿಂಸೆಯನ್ನು ಕೊಡ್ತಾನೆ. ಕೆಲವು ಬಾರಿ ಜಾಗದಲ್ಲಿ ಕೇಳ್ತಾರೆ, ನಮ್ಮ ಮಗು ಹುಟ್ಟಿದೆ, ನಮ್ಮ ಮಗುವಿನ ಜಾಗದಲ್ಲಿ ಒಳ್ಳೇದಾಗುತ್ತಾ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ, ಮಕ್ಕಳು ಹುಟ್ಟುವಂಥ ಟೈಮು ಕೂಡ ಮಕ್ಕಳಿಂದನೂ ಮಾತಾಪಿತೃ ಒಳ್ಳೇದಾಗೋದಿರುತ್ತೆ. ಹಾಗಾಗಿ ಪಂಚಮ ಶನಿ ಇದೆ, ಸುತ್ತಾಟ ತುಂಬ ಇರುತ್ತೆ, ಆಕಸ್ಮಿಕವಾದ ಸುತ್ತಾಟ. ಅದರ ಜೊತೆಯಲ್ಲಿ ದುಸ್ವಪ್ನ ಕಾಣಿಸ್ತಕ್ಕಂಥ, ನೋಡಿ 12ರಲ್ಲಿ ಕೇತು ಮೋಕ್ಷ ಸ್ಥಾನ ಶಯ ಸ್ಥಾನದಲ್ಲಿ ಇದ್ದಾಗ ದುಸ್ವಪ್ನ, ಕೆಟ್ಟ ಕನಸುಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತುಲಾ ರಾಶಿಯವರು ವಿಶೇಷವಾಗಿ ಅರಳಿ ಮರದ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ನೋಡಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಓಂಕಾರ ಸೇರಿಸ್ಕೊಂಡು ಭಾನುವಾರ ದಿನ ರವಿ ಹೋರೆಯಲ್ಲಿ ಬೆಳಗ್ಗೆ ಈ 5 ಪ್ರದಕ್ಷಿಣೆ ಮಾಡೋದ್ರಿಂದ ತುಲಾ ರಾಶಿಯವರು ಒಳಿತುಂಟಾಗುತ್ತೆ. ಇನ್ನು ಮುಂದಿನ ರಾಶಿಯಾದಂಥ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ. ನೋಡಿ, ಈ ವರ್ಷ 2025 ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂಥ ಶನಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ನಿಮಿತ್ತವಾಗಿ ಸ್ವಲ್ಪ ಬದಲಾವಣೆಗಳು ಜಾಸ್ತಿ ಆಗ್ತಕ್ಕಂಥದ್ದೇ. ಉದ್ಯೋಗದಲ್ಲಿ ಮನಸ್ತಾಪ ಅಂತ ಹೇಳ್ತಾರೆ. ಯಾಕೆಂದರೆ ಜನ್ಮದಲ್ಲಿ ಬುಧ ಇರ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ನಂತರ ವಾಹನ ಯೋಗ ಅಂತ ನೋಡಿ, ಚತುರ್ಥದಲ್ಲಿ ಶುಕ್ರನ ವಾಹನ ಸ್ಥಾನಕ್ಕೆ ಬಂದಾಗ ಹೊಸ ವಾಹನ ಉಂಟಾಗ್ತಕ್ಕಂಥ, ಹೊಸ ವಾಹನ ಬರ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ತಗೊಳ್ಳೋ ಒಳ್ಳೆಯದು. ಹಾಗೆಯೇ ನೋಡಿ, ಯಾವಾಗಲೂ ಕೂಡ ಪಂಚಮ ಸ್ಥಾನ ಕೆಟ್ಟಾಗ ನೋಡಿ, ವೃಶ್ಚಿಕ ರಾಶಿಯ ಪಂಚಮದಲ್ಲಿ ಶನಿ ಇರೋದ್ರಿಂದ ನೋಡಿ, ಯಾರಿಗೆ 6 ತಿಂಗಳು ಗರ್ಭಿಣಿಯರಾಗಿರ್ತೀರಾ, 9 ತಿಂಗಳು ಗರ್ಭಿಣಿ ಇರ್ತೀರಾ, ಇನ್ನೊಂದು ಬಾರಿ MRI ಸ್ಕ್ಯಾನಿಂಗ್ ಮಾಡಿಸಿ ಮುಂದುವರ್ತಕ್ಕಂಥ ಒಳ್ಳೆಯದು. ಸ್ವಲ್ಪ ವೃಶ್ಚಿಕ ರಾಶಿ ಗರ್ಭಿಣಿಯರು ಆದಷ್ಟು ಕೂಡ ದೇವಿ ಮಹಾತ್ಮೆ ಅಂತ ಪುಸ್ತಕ ಬರುತ್ತೆ. ಆ ಪುಸ್ತಕವನ್ನು ತಗೊಂಡು ಪ್ರತಿನಿತ್ಯ ಅದನ್ನು ಓದೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಶ್ರೀರಕ್ಷೆ ಸಿಕ್ತಂಗೆ ಆಗತ್ತೆ. ನೋಡಿ, ನಮಗೆ ಕೃಷ್ಣನ ತಂಗಿ ಇರತಕ್ಕಂಥ ಅಭಿಮನ್ಯು ಗರ್ಭದಲ್ಲಿದ್ದು ಎಲ್ಲವನ್ನು ಕೇಳಿಸ್ಕೊಂಡ, ಯುದ್ಧದಲ್ಲಿ ಕೊನೆಗೆ ಮರಣ ಸಿಕ್ತು. ಅದಕ್ಕೆ ಗರ್ಭವತಿ ಆಗಿರೋರು, ಯಾರು ಪ್ರೆಗ್ನೆನ್ಸಿ ಇರ್ತೀರಾ, ನೀವು ತಿಂತಕ್ಕಂಥ ಊಟ, ನೀವು ನಡ್ಕೊಳ್ತಕ್ಕಂಥ ರೀತಿ, ನೀವು ಓಡಾಡ್ತಕ್ಕಂಥ ಜಾಗ, ನೀವೆಷ್ಟು ಸಂತೋಷವಾಗಿರುತ್ತೋ ಅಷ್ಟು ಸಂತೋಷವಾಗಿ ನಿಮ್ಮ ಮಕ್ಕಳು ಹುಟ್ಟುತ್ತೆ. ಹಾಗೆ ವೃಶ್ಚಿಕ ರಾಶಿ ಗರ್ಭಿಣಿಯರು ದೇವಿ ಮಹಾತ್ಮೆಯನ್ನು ಓದೋದ್ರಿಂದ ದೇವಿ ದರ್ಶನದ ಒಳ್ಳು ಉಂಟಾಗುತ್ತೆ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಚತುರ್ಥದಲ್ಲಿ ರಾಹು, ಚತುರ್ಥದಲ್ಲಿ ಮೇ 30ರಿಂದ ಏಪ್ರಿಲ್ 18ನೇ ತಾರೀಕು ತನಕ ವಾಹನದಲ್ಲಿ, ಭೂಮಿ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಧನುಸ್ಸು ರಾಶಿಯವರು. ಸ್ವಲ್ಪ ಹೊಟ್ಟೆಗೆ ಉಂಟಾಗತಕ್ಕಂಥ ಸಮಸ್ಯೆಗಳು ಜಾಸ್ತಿ. ಯಾಕಂದರೆ 6ಥ ಸ್ಥಾನದಲ್ಲಿ ಗುರು ಇರೋದರಿಂದ ಹೊಟ್ಟೆಲಿ ಗ್ಯಾಸ್ಟ್ರಿಕ್ಕು, ಕೊಬ್ಬಿನಿಂದ ಬರ್ತಕ್ಕಂಥ ವೈರಸ್ಸು ಅಥವಾ ವಿಶೇಷವಾಗಿರ್ತಕ್ಕಂಥದ್ದು ತೊಂದರೆ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಹೊಟ್ಟೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎರಡನೇದಾಗಿ ಮನೆ ವಿಚಾರ, ನಂತರ ಹೊಸ ಆಫೀಸ್ ಅಥವಾ ಹೊಸ ಮನೆಯನ್ನು ಖರೀದಿಸ್ತಕ್ಕಂಥವರು ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಿ ಮೋಸ ಉಂಟಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಅಷ್ಟಮದಲ್ಲಿ ಕುಜನ ಇರೋದರಿಂದ ನೀರಿನ ಹತ್ತಿರ ತುಂಬ ಹುಷಾರಾಗಿರಬೇಕು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರಿಗೆ ಏನಪ್ಪ ಪರಿಹಾರ ಅಂತಂದರೆ, ನೋಡಿ, ಮೃತ್ಯುಂಜಯ ಜಪ ಅಂತ ಹೇಳ್ತಾರೆ. ಅದರಲ್ಲಿ ಶನಿವಾರ ದಿನ ರಾಹುಕಾಲದಲ್ಲಿ ಶಿವನ ದರ್ಶನವನ್ನು ಇಲ್ಲ ಬಿಲ್ಲುಪತ್ರೆಯಿಂದ ಅರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಳಿತುಂಟಾಗುತ್ತೆ.